ಶುಕ್ರವಾರ ಬರಲಿಲ್ಲ ಅಂದರೆ ಹೆಂಗೆ ನೋಡಿ ಇಲ್ಲಿ. ವಾ, ಮತ್ತೆ ಮನೆ ಆಲ್ಟ್ರೇಷನ್ನ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಶುಕ್ರವಾರ ಅಂದರೆ ಕಡೆ ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದು ಬಂದು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು 2:45ಗೆಲ್ಲ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಆಲ್ಮೋಸ್ಟು ತಿಂಡಿನೂ ಕೂಡ ಆಗಲಿಕ್ಕೆ ಬಂತು. ಸೊ ಇವತ್ತಿನ ಒಂದು ರೊಟೀನ್ ಹೆಂಗಿರುತ್ತೆ ಇದನ್ನು ನಾನು ನಿಮ್ಮ ಜೊತೆ ಇವತ್ತು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇವಾಗ ನಾನು ಪೂಜೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ತಿಂಡಿಗೆ ಬಂದು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಇತ್ತು ಮತ್ತು ಅವರೆಕಾಳು ಕೂಡ ಇತ್ತು. ಹಂಗೆ ಸ್ವಲ್ಪ ವೆಜ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವೀಟು ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಹಾಲು ಖೀರ್ ಮಾಡಿದ್ದೀನಿ. ಹಾಗೆ ನೈವೇದ್ಯಕ್ಕೂ ಕೂಡ ಬೇಕಿತ್ತಲ್ಲ, ಹಾಗಾಗಿ ಆ್ಯಂಡ್ ಎಕ್ಸ್ಟ್ರಾ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ನೋಡೋಣ ಈಗಾದರೆ ಇವಾಗ ಏನಾದರೂ ಮಾಡ್ತೀನಿ, ಇಲ್ಲ ಅಂತಂದರೆ ಈವ್ನಿಂಗ್ ಏನಾದರೂ ಮಾಡ್ಕೊಂಡ್ರಾಯಿತು ಸ್ಪೆಷಲಾಗಿ. ಇವಾಗ ನನ್ನ ಮಗ ಸ್ಕೂಲಿಗೆ ಹೋಗೋದಕ್ಕೆ ಅಂತೇಳಿ ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಸ್ನಾನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ನಾನು ತಿಂಡಿ ಕೆಲಸನ ಮುಗಿಸ್ಕೋಬೇಕು. ಅದಾದಮೇಲೆ ಅವನು ಸ್ಕೂಲಿಗೆ ಕಳಿಸುವಷ್ಟರಲ್ಲೇ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ ಅವನನ್ನು ಕರ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಟೈಮ್ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ. ಲೆಟ್ಸ್ ಟ್ರೈ. ಇವಾಗ ಸದ್ಯಕ್ಕೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ವ್ಲಾಗ್. ಹಾಗೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನ್ನ ಕೂಡ ಸ್ಕೂಲಿಗೆ ಕಳಿಸಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನಮಗೆ ಇಲ್ಲಿ ನಿಯರ್ ಬೈಯಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಬರೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ದೇವಸ್ಥಾನದ ಹತ್ರನೇ ಮಾಡ್ಕೋಬೋದು, ಅಲ್ಲಿ ಜನ ಇರ್ತಾರೆ ಕೂತ್ಕೊಂಡು ನಿಂಬೆಹಣ್ಣೆಲ್ಲ ಹಿಂಡಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಇಲ್ಲೇ ರೆಡಿ ಮಾಡ್ಕೊಂಡು ಹೋದೆ. ಹೋಗಿ ಪೂಜೆ ಮುಗಿಸ್ಕೊಂಡು ಬಂದರೆ ಆಯಿತು. ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಸ್ನಾನದಿಂದ ಬಂದ ತಕ್ಷಣ ಹೊರಡೋದಷ್ಟೇ. ಹೋಗಿ ಅಲ್ಲೇ ಪೂಜೆ ಮುಗಿಸ್ಕೊಬಂದು ತಿಂಡಿ ತಿನ್ನಬೇಕು. ಬೆಳಿಗ್ಗೆ ಹೇಳಿದ್ನಲ್ಲ 2:45ಗೆ ಎದ್ದಿರೋಳು, ಕಣ್ಣೆಲ್ಲ ಒಂಥರ ಆಗೈತೆ, ಆದರೂ ಪರವಾಗಿಲ್ಲ. ಆಷಾಢ ಶುಕ್ರವಾರ ಅಂತಂದರೆ ಅದರಲ್ಲೂ ನಮ್ಮ ಮೈಸೂರಲ್ಲಂತೂ ಕೇಳೋದೇ ಬೇಡ. ಏನೋ ಒಂಥರ ಖುಷಿ, ಸಂಭ್ರಮ, ಹಬ್ಬದ ವಾತಾವರಣ. ಬೀದಿಗಳಲ್ಲೂ ಗಲ್ಲಿಗಳಲ್ಲೂ ಚಾಮುಂಡೇಶ್ವರಿನ ಕೂರಿಸಿ ಅನ್ನ ಸಂತರ್ಪಣೆ ಮಾಡಿ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳನ್ನೆಲ್ಲ ಸಲ್ಲಿಸ್ತಿರ್ತಾರೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಅದರಲ್ಲೂ ಇಷ್ಟೋದಕ್ಕಿಂತ ಸಂಜೆ ಟೈಮ್ ಆಗ್ತಿದ್ದಂಗೆ ಹೊರಗಡೆ ಹೋಗಬೇಕು. ಎಲ್ಲೆಲ್ಲೂ ಪಟಾಕಿ ಸೌಂಡು, ಚಾಮುಂಡೇಶ್ವರಿ ಸಾಂಗು, ಜೊತೆಗೆ ಒಂದೊಂದು ಏರಿಯಾದಲ್ಲೂ ಒಂದೊಂದು ಥರ ಚಾಮುಂಡೇಶ್ವರಿನ ಸ್ಥಾಪನೆ ಮಾಡಿರ್ತಾರೆ. ಅದ್ರ ಜೊತೆಗೆ ಈ ಬಾತು, ಕೇಸರಿ ಬಾತು, ಇತ್ತೀಚಿಗಂತೂ ಚಿಕನ್ ಪಲಾವು, ಗ್ರೇವಿ ಎಲ್ಲ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ವೆರೈಟೀಸ್ ಆಫ್ ಫುಡ್ ಇರುತ್ತೆ ರೋಡ್ಗಳಲ್ಲೂ. ಅದನ್ನೆಲ್ಲ ನೋಡೋದಕ್ಕೆ ಒಂದು ಖುಷಿ. ಇವತ್ತಿಗೆ ಅದು ಮುಗಿಯುತ್ತೆ, ಮತ್ತು ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ನೋಡೋದೇ ಒಂದು ಖುಷಿ ಅಲ್ವಾ. ಅದರಲ್ಲೂ ನಾವು ಮೈಸೂರಿಯನ್ಸ್ಗಳಿಗಂತೂ ಕಣ್ಣಿಗೊಂದು ಹಬ್ಬ ಅಂತ ಹೇಳ್ಬೋದು. ಈ ಆಷಾಢದ ಟೈಮಲ್ಲಿ ಶುಕ್ರವಾರ ಬಂತು ಅಂತಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಬಿದಿಲಿನೂ ಹಬ್ಬದ ವಾತಾವರಣ ಇರುತ್ತೆ. ಅದನ್ನು ನೋಡೋದೇ ಒಂಥರ ಖುಷಿ ಆ್ಯಂಡ್ ಚೆಂದ. ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇವಾಗ ಏನಿಲ್ಲ, ಅವ್ರು ಹೇಳಿದ್ನಲ್ಲ, ಅವ್ರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಹೋಗಿ ಮೊದಲು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರಬೇಕು. ನೆಕ್ಸ್ಟ್ ನೋಡೋಣ ಹೆಂಗಿರುತ್ತೆ. ನಾನು ಹಸ್ಬೆಂಡ್ ಇಬ್ಬರು ಬಂದ್ವಿ. ತಾಯಿ ದರ್ಶನ ಪಡೆದು ತಾಯಿಗೆ ಇಬ್ಬರು ಸೇರಿ ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡಿದ್ಮೇಲೆ ಅಲ್ಲೇ ಪ್ರಸಾದ ವಿನಿಯೋಗ ಇತ್ತು. ಅದನ್ನು ಕೂಡ ಸ್ವೀಕರಿಸಿ ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಜನ ಎಲ್ಲ ಅವಾಗಷ್ಟೇ ತುಂಬ ಬರ್ತಾಯಿದ್ರು, ರಶ್ ಆಗ್ತಾಯಿದ್ರು. ನಾವು ಬೇಗ ಒಂದು ಪೂಜೆ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಆ್ಯಂಡ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಸೋ ಬ್ಲೆಸ್ಸಿಂಗ್ ಅನ್ನಿಸ್ತು. ಜನ ಇನ್ನೂ ಕಡಿಮೆ ಇದ್ದಿದ್ದ ಕಾರಣ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗ್ಕೊಂಡು ಮನೆಗೆ ಬಂದ್ವಿ. ಒಂದೇನಪ್ಪ ಅಂತಂದರೆ ಬೆಳಗ್ಗೆ ತಿಂಡಿ ಮಾಡಿದ್ದೆ ವೇಸ್ಟ್ ಆಯಿತು. ಇವಾಗ ನಾನು ಏನು ತಿಂಡಿ ಮಾಡಿದ್ದೆ ಅದು ನನ್ನ ಮಗ ತಿಂದು ಸ್ಕೂಲಿಗೆ ತೊಗೊಂಡೋಗಿರೋದಷ್ಟೇ. ಅದರ್ವೈಸ್ ನಾವು ದೇವಸ್ಥಾನದ ಪ್ರಸಾದನೇ ತಿನ್ಕೊಂಡು ಬಂದ್ವಿ, ನಾನು ಮತ್ತು ನಮ್ಮ ಯಜಮಾನರು. ಅದ್ರ ಪ್ರಯುಕ್ತ ಅದು ಮಧ್ಯಾಹ್ನದ ಊಟಕ್ಕೂ ಕೂಡ ಅದೇ ಆಗುತ್ತೆ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದರೆ
ಮಳೆ ಬರ್ತೈತೆ ಸ್ವಲ್ಪ ಸೋನೆ. ಆಶಾ ಶುಕ್ರವಾರ ಬರಲಿಲ್ಲ ಅಂದರೆ ಹೆಂಗೆ ನೋಡಿ ಇಲ್ಲಿ. ವಾ, ಮತ್ತೆ ಮನೆ ಆಲ್ಟ್ರೇಷನ್ನ. ಗಾಬರಿ ಆಗಬೇಡಿ. ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆಯಲ್ಲ, ಮನೆ ಕೆಲಸ. ಇಲ್ಲಿದು ನಮ್ಮ ಮನೆದು ಏನೋ ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಬಿಟ್ಟಿತ್ತಂತೆ. ಅಲ್ಲಿನೂ ಟೈಲ್ಸ್ ಕೆಲಸ ಎಲ್ಲ ಮಾಡಿಸ್ತವ್ರೆ. ಆ ಮನೆಗಳದ್ದು ಮಳೆ ಸ್ವಲ್ಪ ಜೋರಾಯಿತು. ಕೊಟ್ಟ ಒಳಗಡೆ ಹೋಗ್ಬಿಡೋಣ. ಟೈಲ್ಸ್ ಕೆಲಸ ನಡೀತೈತೆ ಆ ಮನೆ ಹತ್ರ. ಹಂಗಾಗಿ ಇಲ್ಲಿ ಏನೋ ಸ್ವಲ್ಪ ಪೆಂಡಿಂಗ್ ಉಳ್ಕೊಬಿಟ್ಟೈತೆ ಕೆಲಸ. ಅದು ಅಲ್ಲಿ ಟೈಲ್ಸ್ ಹಾಕ್ಬೇಕಾದ್ರೆ ಇದು ಜ್ಞಾಪಕ ಬಂದೈತೆ. ಅದನ್ನು ಫುಲ್ಫಿಲ್ ಮಾಡಿಸ್ಕೊತವ್ರೆ ನಮ್ಮ ಪತಿದೇವರು. ಏನೋ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಹಾಗೆ ಟೆಂಪಲ್ ರನ್ನು ಮನೆಯಲ್ಲಿ ಪೂಜೆ ಅಂತ ಅಂದರೆ ಹೆಣ್ಮಕ್ಳು ಹಣೆಗಳು ನೋಡೋದೇನೇ ಒಂಥರ ಚೆಂದ ಅಲ್ವಾ. ಫುಲ್ಲು ಕುಂಕುಮದಿಂದ ತುಂಬ ಹೋಗಿರುತ್ತೆ ಅಷ್ಟೇ ಗಾಯ್ಸ್. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಅಡುಗೆ ಮಾಡಬೇಕಿತ್ತು. ಸೊ ಅಡುಗೆ ಮಾಡೋ ಕೆಲಸ ಈಗ ಫ್ರೀ ಆಗಿದ್ದ ಕಾರಣ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೇಳ್ತೀನಿ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಕಣ್ಣು ಸ್ವಲ್ಪ ತುಗುಡಿಸ್ತೈತೆ. ಅವರು ಕೆಲಸ ಮಾಡ್ತವ್ರಲ್ಲ ಅಂತ ಕೂತಿದ್ದೀನಿ. ಇಲ್ಲಾಂದರೆ ಇಷ್ಟೊತ್ತು ಮಲ್ಕೊಂಡ್ಬಿಡ್ತಿದ್ದೆ. ಟೈಮ್ ಬಂದು ಆಗಲೇ 11:30 ಆಗಿದೆ. ಈಗ ಅವ್ರಿಗೂ ಕೂಡ ವರ್ಕರ್ಸ್ಗಳಿಗೆಲ್ಲ ಟೀ ಮಾಡಿ ಕೊಟ್ಟು ಕಳಿಸ್ದೆ. ಇವಾಗೇನಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಅಂತೀನಿ. ಸ್ವಲ್ಪ ರೆಸ್ಟ್ ಮಾಡಿದರೆ ನನಗೂ ಕೂಡ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ ಮೈಂಡು. ಇನ್ನು ಮತ್ತೆ ಆಫ್ಟರ್ನೂನಿಂದ ಮಿಕ್ಕಿರುವಂಥ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಸ್ವಲ್ಪ ರೆಸ್ಟ್ ಮಾಡಿ ಸಿಗ್ತೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಗಿಡದಲ್ಲಿ ಉಬ್ಬಿತ್ತು ಕೊಯ್ಕೊಬಂದು ಕಟ್ತಾ ಕೂತಿದ್ದೆ. ಸಡನ್ಲಿ ಒಂದು ಪಕ್ಷಿ ಗುಂಚಕ್ಕಿ ಥರ ಬಂದು ಕೂತ್ಕೊಬಿಟ್ಟೈತೆ. ಏನಾಗೋಯ್ತೋ ಗೊತ್ತಿಲ್ಲ, ಆರ್ತನೂ ಇಲ್ಲ. ನನಗಂತೂ ಈ ಥರದ್ದೆಲ್ಲ ಮುಟ್ಟಕ್ಕೆ ಸಿಕ್ಕಾಪಟ್ಟೆ ಭಯ ಐತೈತೆ. ಚೂಚು ಅಂತ ಅಂದರೆ ಮುಂದೆನೂ ಮೂವ್ ಆಗ್ತಾಯಿಲ್ಲ. ಅದು ದೊಡ್ಡ ಗುಂಚಕ್ಕಿನ ಇಲ್ಲ ಪುಟ್ಟು ಪಾಪುನ ಅಂತಲೂ ಗೊತ್ತಾಗ್ತಾಯಿಲ್ಲ. ಹೆಂಗೆ ಕೂತೈತೆ ಅಂತಂದರೆ ನನಗಂತೂ ದೂರದಿಂದ ನೋಡೋಕ್ಕೇ ಭಯ ಆಗ್ತಾಯಿದೆ. ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಲ್ಲಿ. ನೋಡಿ ಇಲ್ಲಿ ಹೋಗು ಅಂದರೂ ಹೋಗಲ್ಲ, ಹೆಂಗೆ ಬಂದು ಕೂತ್ಕೊಬಿಟ್ಟೈತೆ. ಬನ್ನಿ ಒಂದು ಕಡ್ಡಿ ತಗೊಂಡು ಮೂವ್ ಮಾಡಿ ನೋಡೋಣ ಹೋಗುತ್ತಾ ಅಂತ. ನನಗಂತೂ ಅದು ಮಾಡೋಕ್ಕೂ ಭಯ, ಎಲ್ಲಿ ಆರ್ಗೀರ್ ಬಿಟ್ಟತ್ತು ಅಂತ. ಇಲ್ಲಿ ಮೂನೇ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಹಂಗೆ ಹೊಡೆದ್ರೆ ಕಣ್ಮಿಟ್ಟು ಕುಸುತ್ತೆ, ಹಂಗೆ ಕೂತ್ಕೊಳ್ಳುತ್ತೆ. ಯಪ್ಪ, ನಮ್ಮ ಮನೆಯವ್ರು ಬರಲಿ, ಅವ್ರು ಬಂದಮೇಲಿಂದ ಎತ್ತಾಕಿ ಅಂತ ಹೇಳ್ತೀನಿ. ನಾನಂತೂ ದೂರ ಹೋಗ್ತೀನಿ, ನನಗಂತೂ ಭಯ ಇಟ್ಟಿತ್ತೆ. ನೋಡಲ್ಲಿ ಆ ಜಾಗದಲ್ಲೇ ಕೂತಿತ್ತುಕೊಂಡು ನಿಜ ಸೀರಿಯಸ್ ಆಗಿ ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಇರು. ಕಡ್ಡಿ ತಗೊಂಡು ಚೂಚು ಅಂದ್ರೂ ಹೋಯ್ತಿರ್ಲಿಲ್ಲ. ಸಡನ್ ಆಫ್ ಹೊಂಟೋಯ್ತಲ್ಲ, ಹಿಂಗೆ ನೋಡುವಷ್ಟರಲ್ಲಿ ಪತ್ತೆ ಇಲ್ಲ. ಮೇಲೆ ಎಲ್ಲಾದ್ರೂ ಕೂತೈತ ನೋಡು. ನೋಡಿ ಫ್ಯಾಮ್, ಬೆಳಿಗ್ಗೆ ಮನೆಯಲ್ಲಿ ಬಾತು, ಮಧ್ಯಾಹ್ನ ಏನು ಸ್ಕೂಲಿಗೂ ಅದನ್ನೇ ತಗೊಂಡೋಗಿ ತಿನ್ಕೊಂಬಂದವನೇ. ಇವಾಗ ಬರ್ತಿದ್ದಂಗೆ ಮಾಮೂಲಿ ನಾನು ಬೆಳಗ್ಗೆನೇ ಹೇಳಿದ್ನಲ್ಲ, ಇವತ್ತು ಆಶಾ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕಡೆ ಬಾತ್ ಕೊಡ್ತಾ ಇರ್ತಾರೆ ಇವತ್ತು ಪ್ರಸಾದನ ಅಂತ. ಸ್ಕೂಲಿಂದ ಬಂದವನೇ ಮೇನ್ ರೋಡಲ್ಲಿ ಪ್ರಸಾದ ಹಂಚ್ತವ್ರೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈ ಕಾಲು ಮುಖ ತೊಳ್ಕೊ ಓಡೋಗಿ, ಅದು ಒಂದಲ್ಲ ನಮ್ಮ ಮನೇಲಿ ಮಾಡಿರೋ ಬಾತು ತಿಂದೆ. ಇವಾಗ ನೈಟ್ ಊಟಕ್ಕೂ ಅದನ್ನೇ ಆಯ್ತಿತ್ತೆ. ಅದಕ್ಕೇ ಸೈಡ್ಸ್ಗೆ ಏನಾದರೂ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ ಓಡೋಗಿ 2 ಪ್ಲೇಟ್ ಇಸ್ಕೊಬಂದಾನೆ. ಹಂಗೂ ನಿನ್ಗೆ ಎಷ್ಟು ಬೇಕೋ ಅಷ್ಟು ಈಸ್ಕೊಂಡು ಬೇಕಿದ್ರೆ ಅಲ್ಲೇ ತಿಂತ್ಕೊಬಂದ್ಬಿಡು ಅಂತ ಹೇಳಿದ್ದೀನಿ. ಹಂಗೂ 2 ಪ್ಲೇಟ್ ಇಸ್ಕೊಬಂದು ಕೂತವನೆ. ಇವ್ನಿಗೆ ಏನು ಹೇಳದ. ಜೊತೆಗೆ ಇದು ಏನು ಜಾಂಗೀರ ಅದಲ್ವಾ, ಜಿಲೇಬಿ ಕೂಡ ಕೊಟ್ಟವ್ರೆ. ಟೊಮೆಟೊ ಬಾತ್ ನೋಡೋಕ್ಕೇನೋ ಸೂಪರಾಗಿ ಕಾಣಿಸ್ತೈತೆ. ಆ್ಯಂಡ್ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರ್ತೈತೆ.
ಹೆಂಗಾಯ್ತು ಟೇಸ್ಟು? ಹಾಂ, ತುಂಬು ಆಯಿತು ನೀಟಾಗಿ. ಆ್ಯಂಡ್ ಏನು ಅಂತಂದರೆ ಇವಾಗ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಭಾರ್ಗವಿ ಎಲ್ಲೆಲ್ವಿ ಬರ್ತಾ ಇದೆ. ಟೈಮ್ ಬಂದು 10 ಗಂಟೆ ಆಗೈತೆ. ಟೈಟ್ ಆಯ್ತೇನೋ ಕಣೋ. ಇಲ್ಲ ಕಣಮ್ಮ, ನಂಗೆ ಸಾಕು. ಅಲ್ಲಿ ಗೇಮ್ಸ್ ಆಡ್ತಿರ್ಬೇಕು. ಇನ್ನೇನು ಸ್ಪೆಷಲ್ ಇಲ್ಲ ಇವತ್ತು. ಸ್ಪೆಷಲ್ ಎಲ್ಲ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಬಾತನ ಜೊತೆನೇ ಮುಗಿದೋಯ್ತು. ಏನೋ ಒಂದು ಹೊಸ ರೆಸಿಪಿ ಮಾಡೋಣ ಈಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಕೊಂಡೆ. ತೋರಿಸಿದ್ನಲ್ಲ ನನ್ನ ಮಗ ಬಾತ್ ತಿನ್ಕೊಂಡು ಬಂದ. ಆ್ಯಂಡ್ ಮತ್ತೆ ಹಸ್ಬೆಂಡು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ರು. ಹೋಗಿದ್ದು ಬಂದವ್ರಿಗೆ ಇನ್ನೊಂದು ಚಾಮುಂಡೇಶ್ವರಿ ಪೂಜೆ ಇತ್ತು, ಅಲ್ಲಿ ಹೋಗಿ ಬಾತ್ ತಿನ್ಕೊಬಂದರು. ಮನೆಯಲ್ಲಿ ಏನು ಅಡುಗೆನೂ ರೆಡಿ ಮಾಡಲಿಲ್ಲ. ಯಾಕೆ ಅಂತಂದರೆ ಊಟ ಮಾಡೋರು ಯಾರೂ ಇರಲಿಲ್ಲ. ಅದಕ್ಕೆ ಹೆಂಗಿತ್ರಿ ಇವತ್ತು? ಹಾಂ, ಹೆಂಗಿತ್ತು ಇವತ್ತು? ನಮ್ಮನೆ ಸಿದ್ದಪ್ಪಾಜಿ ಅವ್ರು ಇವರೇನೇ ನೋಡಿ, ಎಷ್ಟು ಚೆನ್ನಾಗಿ ಭಯ ಭಕ್ತಿಯಿಂದ ಇದ್ದಾರೆ. ಬಂದಾಗಲೇ ನೋಡಬೇಕಾಗಿತ್ತು, ಇನ್ನೂ ಚೆನ್ನಾಗಿತ್ತು. ಇವಾಗ ಎಲ್ಲ ಸ್ವಲ್ಪ ಹೋಗ್ಬಿಟ್ಟೈತೆ. 10 ಗಂಟೆ ಆಯ್ತಲ್ಲ ನೋಡಿ, ಅದಕ್ಕೆ ನಗ್ರಿ ಹೋಗ್ಲಿ ಒಂಚೂರ. ನಗ ಬರಲ್ಲ ಅಂತ ಹೇಳಿದ. ಅಯ್ಯಪ್ಪ ದೇವ್ರೇ, ಭಯ ಆಯ್ತದೆ ಕಣ್ರಿ ನಗ್ದೇ ಇದ್ರೆ ನೋಡಕ್ಕೆ. ನಗಿ ಒಂದು ಸ್ವಲ್ಪ. ಅದನ್ನೂ ನಾಡ್ಕೊತಾರ, ನಗ್ತಿರಲ್ರಿ. ಹೋಗ್ಲಿ ಹೇಳಿ ಹೆಂಗಿತ್ತು ಇವತ್ತು ಬೆಳಗ್ಗೆಯಿಂದ ಏನು ಬಾತಂದು ಸ್ಪೆಷಲ್ ಡೇ ಹೆಂಗಿತ್ತು? ಬಾತ್ ಚೆನ್ನಾಗತ್ತೆ, ಮೊಸರನ್ನು ಚೆನ್ನಾಗಿದೆ, ಕೇಸರಿ ಚೆನ್ನಾಗಿದೆ. ತಗೋಬರೋದು ಬೆಳಗ್ಗೆಯಿಂದ. ಬೆಳಗ್ಗೆ ಒಂದು ಟೈಮ್, ಮಧ್ಯಾಹ್ನ ಒಂದು ಟೈಮ್, ರಾತ್ರಿ ಒಂದು ಟೈಮು, 3 ಟೈಮ್. ಮುಗೀತು ಇವತ್ತಿಗೆ. ಲಾಸ್ಟ್ ಆಷಾಢ ಶುಕ್ರವಾರ. ಇನ್ನೇನೇ ಇದ್ರು ಏನು ಕಾರ್ತಿಕೆ ತನಕ ವೇಟ್ ಮಾಡ್ಬೇಕಲ್ವಾ? ಸೊ ಹಾಗೆ ಫ್ಯಾಮ್, ಏನೋ ಮಾಡ್ತಿದ್ಯಾ? ಇವತ್ತಿನ ಒಂದು ಸಿಂಪಲ್ ಏನೋ ಮಿನಿ ವ್ಲಾಗ್ ಅಂತಲೂ ಹೇಳೋಕ್ಕಾಗಲ್ಲ, ಆ್ಯಂಡ್ ಲೆಂತಿ ವ್ಲಾಗ್ ಅಂತಲೂ ಹೇಳೋಕ್ಕಾಗಲ್ಲ. ಏನೋ ಏನು ಮಾಡಿದೆ? ಕಟ್ ಮಾಡಬೇಕಾ? ಸುಟ್ಟ ಬಿಚ್ಚೋದ್ರೆ ಕಟ್ಕೊಳಕ್ಕೆ ಬೇಡವೇನೋ? ಬಿಚ್ಚೋದ್ರೆ ಏನು ಮಾಡ್ತೀಯೋ? ಸಾಕು. ಸೊ ಹಂಗೆ ಫ್ಯಾಮ್, ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇರು ಒಂದು ನಿಮಿಷ, ಕಟ್ ಮಾಡಿ. ಇರು. ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಈ ರೀತಿನಲ್ಲಿ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಅಂತ ಏನು ಹೇಳ್ಕೊಡುವಂಥ ಸ್ಪೆಷಲ್ ಅಂತ ಏನಲ್ಲ, ಸ್ಪೆಷಲೇ ಏನೂ ಇರಲಿಲ್ಲ. ಬಟ್ ಆದರೂ ಪರವಾಗಿಲ್ಲ. ಲಾಸ್ಟ್ನೇ ಶುಕ್ರವಾರ ನಮ್ಮ ಮನೆಯಲ್ಲಿ ಈ ರೀತಿನಲ್ಲಿ ಕಂಪ್ಲೀಟ್ ಆಗಿ ಮುಗೀತು ಅಂತಲೇ ಹೇಳ್ಬೋದು. ಬಾತನ ಜೊತೆ ಮುಗೀತು ಅಂತಲೇ ಹೇಳ್ಬೋದು. ಆಯಿತು, ಬಾತಾರಲ್ಲಿ ಅಲ್ಲಿ ಕಟ್ ಮಾಡಿಕೊಡಿ. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಇರು ಪಾಪ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ಒಂದು ಫನ್ನಿ ವಿಡಿಯೋ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ಇಯರ್ 2027ಗೆ ಲಾಗ್ಬಿಡೋದು. ಹಾಡ್ಕೊತಾ ಇದ್ದಾನೆ. ನಾನು ಡೈಲಿ ವ್ಲಾಗ್ ಮಾಡಲ್ಲ ಅಂತ ಹೇಳಿ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಹಾಡ್ಕೊತಾ ಇದ್ದಾನೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ಮಾ.